ಪಾವುಗಡ ಪಟ್ಟಣದ ಮೂರು ಮುಖಾನೆಲದ ಗಂಗಾದೇವಿ ನಗರದಲ್ಲಿರುವ ನಲ್ಲರಳ ಗಂಗಮ್ಮ ಹಾಗೂ 7 ಅಕ್ಕಮಗಾಟ ದೇವಸ್ಥಾನದ ವತಿಯಿಂದ ಆಯೋಜಿಸಲಾಗಿದ್ದ 4ನೇ ವರ್ಷದ 9 ದಿನಗಳ ಜಾತ್ರಾ ಮಹೋತ್ಸವ ತುಂಬಾ ಭಕ್ತಿ ಭಾವದಿಂದ ಸಾಗ್ತಾ ಇದೆ. ಇದರ ಅಂಗವಾಗಿ ಶುಕ್ರವಾರ ರಾತ್ರಿ ನೂತನ ಹೂವಿನ ರಥೋತ್ಸವ ಭವ್ಯವಾಗಿ ಜರುಗಿತು. ಕಾರ್ಯಕ್ರಮಕ್ಕೆ ಶಾಸಕ ಎಚ್ ವಿ ವೆಂಕಟೇಶ್ ಅವರು ಚಾಲನೆ ನೀಡಿದ್ರು. ಬಳಿಕ ಮಾತನಾಡಿದ ಅವರು, ನೂತನ ರಥೋತ್ಸವ ಶೆಡ್ ನಿರ್ಮಾಣಕ್ಕೆ ತಮ್ಮ ಅನುದಾನದಲ್ಲಿ 5 ಲಕ್ಷ ನೀಡುವುದಾಗಿ ಭರವಸೆ ನೀಡಿದರು. ಎಲ್ಲ ಭಕ್ತ ಮಹೇಶ್ವರಿಗೆ ನಮಸ್ಕಾರ. ನಮ್ಮ ಪಾವಗಡ ಪಟ್ಟಣದ ನಲ್ಲರಳ ಗಂಗಮ್ಮ ದೇವಸ್ಥಾನದ ವತಿಯಿಂದ 4ನೇ ವರ್ಷದ ಜಾತ್ರಾ ಮಹೋತ್ಸವ ಇಂದು ಅತ್ಯಂತ ಯಶಸ್ವಿಯಾಗಿ ನೆರವೇರಿದೆ. ತಾಲೂಕಿನ ಜನಪ್ರಿಯ ಶಾಸಕರಾದ ಎಚ್ ವಿ ವೆಂಕಟೇಶ್ ಅವರು ರಥೋತ್ಸವಕ್ಕೆ ಚಾಲನೆ ನೀಡಿ ಈ ಒಂದು ರಥದ ಶೆಡ್ ನಿರ್ಮಾಣಕ್ಕೆ 5 ಲಕ್ಷ ರೂಗಳ ಅನುದಾನವನ್ನು ಸಹ ಅವರು ಘೋಷಣೆ ಮಾಡಿದ್ದಾರೆ. ಜೊತೆಗೆ ಸಾವಿರಾರು ಭಕ್ತರು ಈ ಒಂದು ನೂತನ ರಥಕ್ಕೆ ಹೂವಿನ ಹಾರವನ್ನು ನೀಡಿ ತಮ್ಮ ಇಷ್ಟಾರ್ಥಗಳ ಈಡೇರಿಕೆಗಾಗಿ ಪ್ರಾರ್ಥನೆಯನ್ನು ಮಾಡಿಕೊಂಡಿದ್ದಾರೆ. ಸಾವಿರಾರು ಭಕ್ತರು ಈ ಒಂದು ರಥೋತ್ಸವದಲ್ಲಿ ಭಾಗಿಯಾಗಿದ್ದಾರೆ. ಬಂದಂತ ಎಲ್ಲ ವೇಳೆ ದೇವಸ್ಥಾನದ ಪ್ರಧಾನ ಅರ್ಚಕರಾದ ರಾಜೇಶ್ ಸ್ವಾಮಿ, ನಾಗರಾಜು ಹಾಗೆ ತೇಜಸ್ ಸ್ವಾಮಿಗಳು ಶಾಸಕರಿಗೆ ವಿಶೇಷ ಪೂಜೆ ನೆರವೇರಿಸಿಕೊಟ್ಟರು. ನೂತನ ರಥಕ್ಕೆ ಭಕ್ತರು ಹೂವಿನ ಹಾರಗಳನ್ನು ಅರ್ಪಿಸಿ ತಮ್ಮ ಇಷ್ಟಾರ್ಥಗಳನ್ನು ಈಡೇರಲಿ ಎಂದು ಭಕ್ತಿಪೂರ್ವಕವಾಗಿ ಪ್ರಾರ್ಥನೆ ಮಾಡಿದರು. ಭರತ್ ಮತ್ತು ಕುಟುಂಬದವರೊಂದಿಗೆ ದೇವಸ್ಥಾನದವರು ಹಾಗೆ SVR ಈವೆಂಟ್ಸ್ ವತಿಯಿಂದ ಭವ್ಯ ಗಜಮಾಲೆಯನ್ನ ಹೂವಿನ ರಥಕ್ಕೆ ಅರ್ಪಿಸಲಾಯಿತು. ಸಹಸ್ರಾರು ಸಂಖ್ಯೆಯಲ್ಲಿ ಭಕ್ತರು ಪಾಲ್ಗೊಂಡಿದ್ದು ದೇವಸ್ಥಾನದ ವತಿಯಿಂದ ಅನ್ನಪ್ರಸಾದ ವಿತರಣೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ಪುರಸಭೆಯ ಮಾಜಿ ಅಧ್ಯಕ್ಷ PS ರಾಜೇಶ್, ಮಾಜಿ ಸದಸ್ಯ ಕಲ್ಪವೃಕ್ಷ ರವಿ, ಸಮಾಜ ಸೇವಕ ಬತ್ತಿನಿ ನಿನಾನಿ, ಮುಖಂಡರಾದ ಆರ್ಯ ಹನುಮಂತರಾಯ, ಸ್ಟುಡಿಯೋ ಅಮರ್ ಹಾಗೆ ದೇವಸ್ಥಾನ ಸಮಿತಿ ಅಧ್ಯಕ್ಷ ಚೈತ್ರ KB ಬಾಬು, ಉಪಾಧ್ಯಕ್ಷ ಚಲಪತಿ, ಕಾರ್ಯದರ್ಶಿ ಗಂಗಾಧರ್, ನಿರ್ದೇಶಕರಾದ ಪಾಪಣ್ಣ, ಸತ್ಯ, ಲೋಕೇಶ್, ಕಿಶೋರ್, ನರ್ಸರಿ ನಾಗೇಂದ್ರ, ನವೀನ್, ಶ್ರೀಧರ್ ಗುಪ್ತ ಸೇರಿದಂತೆ ಇತರರು ಉಪಸ್ಥಿತರಿದ್ದರು.